150 ಸಿಟಿಗಳ ಪೈಕಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಂತ ಒಂದು ಈಗ ನೋಡಿ, ಇಲ್ಲಿ 53.29 ಪಾಯಿಂಟ್ಸನ್ನು ತಗೊಂಡು ಬೆಂಗಳೂರನ್ನು ಒಂದು ರೀತಿಯಲ್ಲಿ ಟಾಪ್ ಸಿಟಿ ಬೆಂಗಳೂರು. ಅವರು ಅದಕ್ಕೆ ಪ್ಯಾರಾಮೀಟರ್ಸ್ ಮಾಡ್ಕೊಂಡಿದ್ದಾರೆ. ಆ ಪ್ಯಾರಾಮೀಟರ್ಸಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ, 53 ಪಾಯಿಂಟ್ಸ್ ತಗೊಂಡು. ಅದರಲ್ಲಿ ಸೇಫ್ಟಿ ಇರ್ಬೋದು, ಟೆಕ್ನಾಲಜಿ ಯೂಸ್ ಇರ್ಬೋದು, ಅಥವಾ ಕ್ಲೀನ್ಲಿನೆಸ್ ಇರ್ಬೋದು, ಇವೆಲ್ಲ ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೆಂಗಳೂರು ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಿಜಕ್ಕೂ ಅದು ಹೆಮ್ಮೆಯ ವಿಷಯ ಅಂತೇಳಿ ನನಗನ್ಸುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಭಾಳ ಜನ ಬೆಂಗಳೂರು ಬಗ್ಗೆ ಭಾಳ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅಪೋಸಿಷನ್ ಅವರಂತೂ ದಿನ ಬೆಳಗಾದರೆ ಮಾಡ್ತಾರೆ. ಬೆಂಗಳೂರನ್ನ ನಿನ್ನೆ ಕೂಡ ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ. ಇದು ಅವರಿಗೆ ಉತ್ತರ ಅಂತ ಅನಿಸುತ್ತೆ. ನನಗೆ ಹಿಂದೆ ಪೊಲೀಸ್ನಲ್ಲಿ ಕೂಡ ನಮಗೆ ಮೊದಲನೇ ಸ್ಥಾನಕ್ಕೆ ಬಂದಿತ್ತು. ನಾನು ಏನು ನಮಗೆ ನ್ಯಾಯವನ್ನು, ಜಸ್ಟಿಸನ್ನು ಒದಗಿಸೋದ್ರಲ್ಲಿ ಪೊಲೀಸ್ ಕೂಡ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತೇಳಿ ಅದು ಕೂಡ ಒಂದು ಅಸೆಸ್ಮೆಂಟು ಬಂದಿತ್ತು. ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ. ತಮಗೆ ಗೊತ್ತಾದಾಗೆ ಈ ಬಾರಿ ಹೊಸ ವರ್ಷದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಯಾರಿಗೂ ತೊಂದರೆ ಆಗದಾಗೆ, ಏನು ಘಟನೆಗಳು, ಅಹಿತಕರವಾದ ಘಟನೆಗಳು ಯಾವುದು ನಡೆದಾಗೆ ನಾವು ಕ್ರಮ ತಗೊಂಡ್ವಿ. ಇಡೀ ರಾಜ್ಯದಲ್ಲಿ ಈ ಹೊಸ ವರ್ಷದಲ್ಲಿ ಅನೇಕ ಘಟನೆಗಳಾಗಿ ಅನೇಕ ಜನ ಸಾಯ್ತಾಯಿದ್ರು. ಅದೆಲ್ಲ ನಿಲ್ಲಿಸಿದ್ವಿ. ಅವರು ನೀವು ಎಂಜಾಯ್ ಮಾಡೋದ್ರಲ್ಲಿ ನಮ್ಮದೇನು ಇದಿಲ್ಲಪ್ಪ, ನೀವು ಮಾಡ್ಕೊಳ್ಳಿ, ಆದರೆ ಸೇಫಾಗಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರ ಮೇಲೆ ಮತ್ತು ಬೆಂಗಳೂರು ಸಿಟಿಗೆ ಹೆಚ್ಚು ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ ಮೇಲೆ ಅದೆಲ್ಲ ಕಂಟ್ರೋಲಿಗೆ ಬಂದಿತ್ತು. ನಾನು ಕೂಡ ಕಮಾಂಡ್ ಸೆಂಟ್ರಲ್ಲಿ ಹೋಗಿ 2 ಗಂಟೆವರೆಗೂ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾಯಿದ್ದೆ. ಹಾಗಾಗಿ ಬೆಂಗಳೂರಿಗೆ ನಿಜವಾಗೂ ಕೂಡ ಇದು ಹೆಮ್ಮೆ ವಿಷಯ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ನಾಳೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು CM ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದು ಸರ್. ರಾಜ್ಯದಲ್ಲಿ ದಲಿತ CM ಕೂಗು ಪದೇ ಪದೇ ಕೇಳಿ ಬರ್ತೀವಿ. ನೀವು ಕೂಡ ರೇಸಲ್ಲಿ ಇದ್ದೀರಿ. ಬೇರೆ ವಿಷಯ ಏನಾರು ಹೇಳ್ರಪ್ಪ, ಬೇರೆ ವಿಷಯ ಏನಾರು ಕೇಳಿ. ಈಗ ಬಳ್ಳಾರಿ ವಿಚಾರ ಮತ್ತು ಹುಬ್ಬಳ್ಳಿ ವಿಚಾರ ಎರಡೂ ಕೂಡ CID ತನಿಖೆ ಆಗ್ತಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೀವಿ. ಹೇಟ್ ಸ್ಪೀಚ್ ಬಿಲ್ಲನ್ನು ಈಗ ರಾಜ್ಯಪಾಲರು ಸೈನ್ ಅದನ್ನು ಕಾಂಗ್ರೆಸ್ ಯಾವ ಥರ ನೋಡುತ್ತೆ, ಸರ್ಕಾರ ಯಾವ ಥರ ನೋಡುತ್ತೆ? ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಷನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಷನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಬೆಂಗಳೂರಲ್ಲಿ ಇರೋರ ಬಗ್ಗೆ 3ನೇ ದಿನದ ಅಭಿಯಾನವನ್ನು ಒಂದಿಷ್ಟು
ಚಾನಲ್ಗಳು ಈಗ ಮಾಡ್ತಿರೋಂಥದ್ದು ಸರ್, ನಮ್ಮ ಚಾನಲ್ ಕೂಡ ಮಾಡ್ತಿದೆ. ಒಂದಿಷ್ಟು ಜನ ಕ್ಯಾಮ್ರಾ ನೋಡಿ ಓಡೋಗ್ತಾರೆ, ಆಮೇಲೆ ಆನ್ ರೆಕಾರ್ಡ್ ಒಪ್ಕೊಳ್ತಾ ಇದ್ದಾರೆ. ನಾವು ಬಾರ್ಡರಲ್ಲಿ ದುಡ್ಡು ಕೊಟ್ಟು ಬಂದಿದ್ದೀವಿ, ಏಜೆಂಟ್ಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ನಮ್ಮನ್ನು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲೆಲ್ಲಿರಬೇಕು ಅಂತ ಅವರೇ ಮನೆಗಳು ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಗೃಹ ಇಲಾಖೆ ಯಾವ ತೀರ್ಮಾನ? ಈಗ ನೋಡಿ, ನಾವಂತೂ ಭಾಳ ಕಠಿಣವಾಗಿ ಇದ್ದೇವೆ ಈ ವಿಚಾರದಲ್ಲಿ. ಕೇಂದ್ರ ಸರ್ಕಾರ ಬಾರ್ಡರ್ ನೋಡೋರು ಯಾರು? ಸೆಂಟ್ರಲ್ ಗೌರ್ಮೆಂಟು ಬಾರ್ಡರ್ನ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಅಥವಾ ಬೇರೆ ಬೇರೆ ಮಿಲಿಟ್ರಿ ಫೋರ್ಸಸ್ ಎಲ್ಲ ಅವರು ಆ ಬಾರ್ಡರ್ನ ಕಾಯ್ಕೊಳ್ತಾರೆ. ಅಲ್ಲಿ ಪೋರಸ್ ಆದರೆ, ಅಂದರೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ಟರೆ, ಅವರು ಹಣ ಕೊಟ್ಟು ಒಳಗಡೆ ಬರ್ತಾರೆ ಅಂತಂದರೆ ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಅಂತ ಹೇಳಿ ಅನಿಸುತ್ತೆ. ಅದನ್ನು ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ಏಜೆನ್ಸಿ ಇರ್ಬೋದು, ಅವರು ಕ್ರಮ ತಗೋಬೇಕು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಆ ಏಜೆಂಟ್ಗಳು ಉಟ್ಕೊಂಡು ಅವರು ಇಲ್ಲಿ ಇಡೀ ದೇಶದಲ್ಲಿ ಅವ್ರನ್ನ ಎಲ್ಲೆಲ್ಲೇ ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಆ ರೀತಿ ಎಲ್ಲ ಮಾಡ್ತಾರೆ. ನಮಗೆ ಇಲ್ಲಿ ಗೊತ್ತಾದ ಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ನಿನ್ನೆ ಇಲ್ಲ ಮೊನ್ನೆ ಕೂಡ ಸುಮಾರು ಜನರನ್ನು ನಾವು ಹಿಡಿದಿದ್ದೇವೆ. ಅವರನ್ನು ಈಗ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ, ದಿನನಿತ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ನಾನಂತೂ ಸೂಚನೆ ಕೊಟ್ಟಿದ್ದೇನೆ. ಯಾರು ಬಾಂಗ್ಲಾದೇಶಿಗರಿದ್ದಾರೆ, ಯಾರು ಹೊರಗಿಂದ ಫಾರಿನರ್ಸು ಬರ್ತಾರೆ, ಅವರ ಇದನ್ನು ರೆಕಾರ್ಡ್ಸನ್ನು ವೆರಿಫೈ ಮಾಡ್ತಾ ಇರಬೇಕು. ಆಮೇಲೆ ಅವ್ರ ಗಮನಕ್ಕೆ ಯಾರಾದರೂ ಕೂಡ ಅನುಮಾನ ಬಂದರೆ ಅಥವಾ ಗಮನಕ್ಕೆ ಬಂದರೆ ಕ್ರಮ ತಗೋಬೇಕು. ಯಾರು ಬಾಡಿಗೆ ಕೊಡ್ತಾರೆ, ಮನೆ ಬಾಡಿಗೆಗಳು ಕೊಡ್ತಾರಲ್ಲ, ಈಗ ಭಾಳ ಜನ ಈ ಕಡೆ ಕೊತ್ನೂರು ಆಮೇಲೆ ಲಿಂಗರಾಜಪುರ ಈ ಕಡೆ ಎಲ್ಲ ಆಫ್ರಿಕನ್ ಸ್ಟೂಡೆಂಟ್ಸು ಅಥವಾ ಆಫ್ರಿಕನ್ಸ್ ಇದ್ದಾರೆ. ಆ ಬಾಡಿಗೆ ಕೊಡೋರನ್ನು ನಾವು ಮಾನಿಟ್ರ್ ಮಾಡ್ತೀವಿ. ಯಾರ ಹತ್ರ ಅಧಿಕೃತವಾದಂಥ ವೀಸಾ ಇರೋದಿಲ್ಲ, ಎಂಟ್ರಿ ಪರ್ಮಿಟ್ ಇರೋದಿಲ್ಲ, ಅಂಥವರಿಗೆ ನೀವು ಬಾಡಿಗೆ ಕೊಡ್ಕೂಡ್ದು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಕೊಟ್ಟರೆ ಅವ್ರ ಮೇಲೆ ಅದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲೇ ಅದು ನಿಯಮಗಳಿದ್ದಾವೆ, ಅದರ ಪ್ರಕಾರ ಕ್ರಮ ತಗೊತೀವಿ. ಯಾಕೆಂದರೆ ಬಾಂಗ್ಲಾದೇಶಿಗಳು ಬಂದ ತಕ್ಷಣ ನೀವು ಕೊಟ್ಬಿಟ್ರೆ ಅದು ತಪ್ಪಾಗುತ್ತಲ್ವಾ. ಸರ್, ಕೇರಳ ಸರ್ಕಾರ ಮಲಯಾಳಂ ಭಾಷೆಯನ್ನು ಅಲ್ಲಿ ಪ್ರಾದೇಶಿಕವಾಗಿ ಮಾಡೋದಕ್ಕೆ ಹೊರಟಿದೆ. CM ಅವ್ರ ಲೆಟರ್ ವಿರೋಧನೂ ಕೂಡ ಮಾಡಿದ್ದಾರೆ. ನಿಮ್ಮ ಒಪಿನಿಯನ್ ಯಾವ ಥರ? ಕಾಸರಗೋಡು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಸುಮಾರು 220 ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳು, ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ. ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು, ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ದರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಸರ್ಕಾರ ಆರಂಭ ಮಾಡಬೇಕು ಅನ್ನೋದು ಮಾತುಗಳು ಬಂದಿದೆ ಸರ್. ಈಗ ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆ ಆಗಬೇಕು. ಯಾವುದೇ ವಿವಾದ ಇಲ್ಲದೆ ಬಗೆಹರಿಸ್ಕೋಬೇಕಾಗ್ತದೆ. ಅಂಥದ್ದನ್ನೆಲ್ಲ ನಾವು ವಿವಾದ ಮಾಡ್ಕೊಂಡು ಕೂತ್ರೆ ಫೆಡ್ರಲ್ ಸ್ಟ್ರಕ್ಚರಿಗೆ ಏನು ಬೆಲೆನೇ ಇರೋದಿಲ್ಲ. ಈಗ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಏನು ರಿಲೇಷನ್ಶಿಪ್ ಇದೆ, ಅದೇ ರೀತಿ ಪಕ್ಕಪಕ್ಕದ ರಾಜ್ಯಗಳು ಕೂಡ ಕಿತ್ತಾಡ್ದಂಗೆ ನಾವು ಸಹೋದರತ್ವ ಭಾವನೆಯಿಂದ ಇರಬೇಕಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ಲಿ. ಅದಕ್ಕೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಗೊಂದಲ ಆದರೆ ಮತ್ತೆ ತಿರ್ಗಾ ಅದು ಸರಿ ಕಾಣೋದಿಲ್ಲ. ಸರ್, ಆಮೇಲೆ ಗವರ್ನರ್ ದ್ವೇಷ ಭಾಷಣ ಬಿಲ್ ಸರ್, ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಪರಮೇಶ್ವರ್ ಅವರು ಆಗ್ತಾರೆ ಅಂತ ಈಗ ಒಂದು ರೂಮರು ಪ್ಲಸ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ ಸರ್. ಅಲ್ಲ, ಯಾರು ಶಾಸ್ತ್ರ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಶಾಸ್ತ್ರ ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್. ಅವ್ರಿಗೆ ಒಳ್ಳೇದಾಗಲಿ. English Sir, now the Bangalore has been ranked the first rank for the safety of women when comparison between 150 cities. How do you see it?